ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಂಪಲ್ ಆದ ಮಶ್ರೂಮ್ ಗ್ರೇವಿ ಟ್ರೈ ಮಾಡಿದ್ದೆ. ನಾನು ಹೇಗೆ ಮಾಡಿದೆ ಅಂತ ನಿಮಗೂ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಫುಲ್ ರೆಸಿಪಿಗೆ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ತುಪ್ಪ ಬೇಕೋ ಅದನ್ನು ಯೂಸ್ ಮಾಡಿ. ನಾನಿಲ್ಲಿ ನಂದಿನಿ ತುಪ್ಪನ ಫಸ್ಟ್ ಯೂಸ್ ಮಾಡ್ಕೊತಾ ಇದ್ದೀನಿ. ಪ್ಯಾನ್ಗೆ ಮೊದಲು ತುಪ್ಪ ಹಾಕಿ ಮಶ್ರೂಮ್ನ ಫ್ರೈ ಮಾಡಿ ಇಟ್ಕೊಳ್ಳೋಣ. ನಾನು ತುಪ್ಪಕ್ಕೆ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತುಪ್ಪದ ಜೊತೆಗೆ ಸ್ವಲ್ಪ ಆಯಿಲ್ ಕೂಡ ಯೂಸ್ ಮಾಡಿದ್ದೀನಿ. ತುಪ್ಪ ಆಗಲಿ ಎಣ್ಣೆ ಆಗಲಿ ಪ್ಯಾನ್ಗೆ ಫುಲ್ ಸ್ಪ್ರೆಡ್ ಆಗೋ ರೀತಿ ಮಾಡಿ ಅದಾದ ನಂತರ ನಾವು ಮಶ್ರೂಮ್ಸ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ಸ್ನ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ಸ್ನ ನಿಮಗೆ ಬೇಕಾದರೆ ಫುಲ್ ಸೈಜಲ್ಲಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಅಟ್ಲೀಸ್ಟ್ 2 ಪಾರ್ಟಾಗಿ ಕಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಮಶ್ರೂಮ್ಸ್ನ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಸೈಜ್ ಶ್ರಿಂಕ್ ಆಗುತ್ತೆ. ಸೊ ಆದಷ್ಟು ನಿಮಗೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಮಶ್ರೂಮ್ಸ್ನ ತಗೊಳ್ಳಿ. ನಾನ್ ವೆಜ್ ಇರದೇ ಇರೋ ದಿನದಲ್ಲಿ ಮಶ್ರೂಮ್ ಎಲ್ಲರಿಗೂ ಸ್ಟೇಪಲ್ ಫುಡ್ ಅಲ್ವಾ. ಮಶ್ರೂಮಲ್ಲಿರೋ ಒಂದು ಡಿಫ್ರೆಂಟ್ ಫ್ಲೇವರ್ ನನಗಂತೂ ತುಂಬಾ ಇಷ್ಟ. ನಿಮ್ಗೆ ಯಾವ ಫುಡ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿ ಲೈಟಾಗಿ ಫ್ರೈ ಆಗಬೇಕು. ಫ್ರೈ ಮಾಡಿದ ಮಶ್ರೂಮ್ಸ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೊಂದು ಮಸಾಲ ಪ್ರಿಪೇರ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ 1/4 ಲೀಟ್ರ್ ಕರ್ಡ್ ತೊಗೊಂಡಿದ್ದೀನಿ. ಮೊಸರಿಗೆ ಸ್ವಲ್ಪ ಅರಿಶಿನ ಪುಡಿ, ಮೊಸರಿಗೆ ನಾವು ಎಲ್ಲ ಸ್ಪೈಸಸ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಕೂಡ ತುಂಬ ಡಿಫ್ರೆಂಟಾಗಿ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಎಲ್ಲ ಸ್ಪೈಸಸ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ಪ್ರಕಾರ ಹಾಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಕೊರಿಯಾಂಡರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕಸೂರಿ ಮೇಥಿ ಆ್ಯಂಡ್ ನಾನಿಲ್ಲಿ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಎಲ್ಲ ಮಸಾಲಾಸ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಹಾಗೂ ಗೋಡಂಬಿನ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇದೆಲ್ಲದನ್ನು ರೆಡಿ ಆದಮೇಲೆ ಈಗ ಜಸ್ಟ್ ಫ್ರೈ ಮಾಡ್ಕೊಳ್ಳೋದು. ಮತ್ತೆ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಯೂಸ್ ಮಾಡಿ ಪ್ಯಾನ್ ಬಿಸಿಯಾದ ತಕ್ಷಣವೇ ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಆನಿಯನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಆನಿಯನ್ಸ್ ಫ್ರೈ ಆದಮೇಲೆ ಗ್ರೀನ್ ಚಿಲ್ಲೀಸ್ ಹಾಕೊಳ್ಳೋಣ. ಉದ್ದದಾಗಿ ಕಟ್ ಮಾಡ್ಕೊಂಡಿರೋ 2 ಗ್ರೀನ್ ಚಿಲ್ಲೀಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಫಸ್ಟ್ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲ ಹಾಕೋಣ. ಇದು ಮೆಣಸಿನ್ಕಾಯಿ, ಗೋಡಂಬಿ ಹಾಗೂ ಬೆಳ್ಳುಳ್ಳಿನ ಬಿಸಿನೀರಲ್ಲಿ ಸೋಕ್ ಮಾಡಿ ರುಬ್ಕೊಂಡಿರುವಂಥ ಮಸಾಲ.
ಆ ಮಸಾಲದು ಹಸಿ ಫ್ಲೇವರ್ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಕುದಿ ಬಂದಾದ ನಂತರ ಇದಕ್ಕೆ ಮೊಸರಲ್ಲಿ ಮಾಡ್ಕೊಂಡಿದ್ದಂಥ ಒಂದು ಪೇಸ್ಟನ್ನು ಆ್ಯಡ್ ಮಾಡೋಣ. ಎಲ್ಲ ಸ್ಪೈಸಸ್ ಮಿಕ್ಸ್ ಮಾಡಿ ಮೊಸರಲ್ಲಿ ಮಾಡ್ಕೊಂಡಿದ್ದಂಥದ್ದನ್ನು, ಉಪ್ಪು ಹಾಕೋದನ್ನು ಮರಿಬೇಡಿ. ಇದೆಲ್ಲ ಒಂದು ಕುದಿ ಬಂದಮೇಲೆ ಫ್ರೈ ಮಾಡಿಟ್ಕೊಂಡಿದ್ದು ಮಶ್ರೂಮ್ಸ್ನ ಹಾಕಿ ಲೈಟ್ ಆಗಿ ಸ್ಟಿರ್ ಮಾಡಿದ್ರೆ ರುಚಿಯಾದ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ. ಇದು ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಪೇರ್ ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ರೀತಿ ಬೇಡ ಅಂದರೆ ನೀರನ್ನು ಕಮ್ಮಿ ಮಾಡಿ, ಆವಾಗ ಒಂದು ಫ್ರೈ ರೀತಿ ಬರುತ್ತೆ ಅಥವಾ ಸೆಮಿ ಗ್ರೇವಿ ಟೈಪ್ ಕೂಡ ಬರುತ್ತೆ. ಇದೇ ರೀತಿ ಬೇರೆ ವಿಡಿಯೋಗಳಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.